ಥ್ಯಾಂಕ್ ಯು ಗಾಡ್ ಜೀಸಸ್. ಅಮ್ಮ ಹೇಳಿ, ಎಲ್ಲಿಂದ ಬಂದಿದ್ದೀರಾ? ಎಲ್ಲರೂ ಪ್ರೈಸ್ ನೋಡ್ರಿ. ನಮ್ದು ಇದೇ ಊರ್ರಿ. ನನ್ನ ಹೆಸರು ಸೋನಿ. 2022 ಸರ್ ನನಗೆ ಪ್ರಪೋಸ್ ಮಾಡಿರಿ. ನಿನ್ನ ಜೋರಾಗಿ ಮೈಕಲ್ಲಿ ಹೇಳಿ, ಮೈಕ್ ಚೆನ್ನಾಗಿ ಇಟ್ಕೊಡ್ರಿ ಅವ್ರಿಗೆ. ಮಗ ಕೂಟನಮ್ಮ ಚಂದ ಆಯ್ತಾನ ಅಂತ ಹೇಳಿರಿ ಸರ್ ಅವರು. ಆದ್ರೆ ಇನ್ನೂ ಭೀ ಚಂದ ಆಗಿಲ್ಲ ಸರ್. ಮತ್ತು ನನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ಯಾರ್ರಿ. ಮುಂದೆ ಹುಟ್ಟ ಮಗ ನಿನಗೆ ಮಗಳಾಗಲಿ ಮಗಾಗಲಿ ಚಂದ ಹುಟ್ಟದ ಅಂತೇಳಿ. ಇವಾಗ ಮಗಳು ಹುಟ್ಟ್ಯಾಳ ಸರ್ ಕರೆ ಅಂದ್ರೆ ನನಗೆ ಇನ್ನೂ ಭೀ ಡೌಟೇ ಅದ ರೀ. ಎಲ್ಲರೂ ನಿನ್ನ ಮಗಳು ಭೀ ಹಂಗೆ ಏನೋ ಹಾಳ ಏನೋ ಅಲ್ಲತ್ತಾರ್ರಿ. ನೀವು ಈ ಸಾಕ್ಷಿ ಹೇಳ್ತಾ ಇದ್ದೀರಿ, ಏನು ಹೇಳ್ತಾ ನಂಗೆ ಅರ್ಥ ಆಗಲಿಲ್ಲಮ್ಮ. ಏನು ಪ್ರಾಬ್ಲಮ್ ಅದ ನಿಮ್ಮದು? ಪ್ರಾಬ್ಲಮ್ ಅದ ನಿಮ್ಮ ಸಾಕ್ಷಿ ಅಲ್ಲ, ನಿಮ್ದು ಏನಾಗ್ಯದ ಮಗುದು? ಏನಂತ ಸಾಕ್ಷಿ ಕ್ಲಿಯರ್ ಆಗಿ ಹೇಳ್ರಿ. 2022 ನಂಗೆ ಕೂಸುಟ್ಟಿ ಸರ್ ನೀವು ಪ್ರೇಯರ್ ಮಾಡಿರಿ. ನಿನ್ನ ಮಗ ಕೂಡ ನಮ್ಮ ನೀನು ಚಂದ ಆಯ್ತದ ಅಂತೇಳಿ ಅವಾಗ ಪ್ರಪೋಸಿ ಮಾಡಿ ಹೇಳಿರಿ. ನನ್ನ ಮಗ ಇನ್ನೂ ಭೀ ಚಂದ ಆಗಿಲ್ಲ ಸರ್. ಇನ್ನೂ ಭೀ ಅವನಿಗೆ ಕಾಣಿಸಲ್ವೇ ರೀ. ಚರ್ಚಿಗೆ ಬಂದಿದ್ದೀನಿ, ಬಂದಿದೆ ರೀ ಸರ್. ಕಂಟಿನ್ಯೂ ಬಂದೇ ರೀ. ಈಗ ಪ್ರೆಗ್ನೆಂಟ್ ಇದ್ಮೇಲೆ ಥೋಡೆ ದಿನ ಬಂದಿಲ್ಲ ರೀ. ಅಮಲಾಪುರ ಇಲ್ಲಿಂದ. ಹ್ಞೂ ರೀ ಸರ್. ಇವಾಗ ಮಗಳು ಹುಟ್ಟ್ಯಾಡ್ರಿ. ಆಕಿ ಬಿ 1 ತಿಂಗಳಾಯ್ತು ಸರ್ ಹುಟ್ಟಿ. ಒಬ್ಬೊಬ್ಬರೆಲ್ಲ ಥರ ನಿನ್ನ ಮಗಳು ಹಂಗೆ ಯಾರ ಯಾತಕ್ಕೆ ಆಪ್ರೇಷನ್ ಮಾಡ್ಕೊಂಡಿದ್ದಿ, ಇನ್ನು ಮುಂದೆ ಚಂದ ಹುಡ್ತೀರೇನೋ ಅಂತಲ್ಲತ್ತಾರ್ರಿ. ಇದು ಸಾಕ್ಷಿದ ಆಗಲ್ಲ ತಾಯಿ. ಯಾವಾಗ ಹೇಳಿದ ನಿಮ್ಮ ಮಗ ಪ್ರೊಪೆಸಿ ಆಯ್ತದ? ಎಷ್ಟು ದಿವ್ಸನಾಗ ಆಯ್ತು ಅಂತ ಹೇಳಿದೆ ನಿಮ್ದು? ಸರ್ 6 ತಿಂಗಳದ ನಿಮ್ಮ ಮಗನಿಗೆ ಕಾಣಿಸ್ತಾವ ಅಂತ ಹೇಳಿರಿ ನೀವು ಕಲ್ಗುಂಪದಾಗ ರೀ. ಖರೆ ನನ್ನ ಮಗ ಸರ್ ಇನ್ನೂ ಭೀ ಚಂದ ಆಗಿಲ್ಲ ರೀ. ಇವಾಗ ಮಗಳಿಗೆ ಭೀ ಸರ್ ಕಣ್ಣು ಅಡಗ್ತಾವ ಅಂತಲ್ಲತ್ತಾರ್ರಿ ಒಬ್ಬೊಬ್ರು. ಇದು ಸಾಕ್ಷಿ ಆಗಲ್ಲ. ನೀವು ಸಾಕ್ಷಿ ಯಾವುದಕ್ಕಂತಾರ? ಪ್ರೊಪೆಸಿ ನೀವು ಮಾಡಿದ್ಮ್ಯಾಗ ನೀವು ರಿಸೀವ್ ಮಾಡ್ಕೊಂಡು ಚರ್ಚಿಗೆ ನೀವು ಕರೆಕ್ಟ್ ಬಂದಿಲ್ಲ, ಪ್ರೆಗ್ನೆಂಟ್ ಇದ್ದಿದ್ದಂತ ನೀನು ಪ್ರೆಗ್ನೆಂಟ್ದಾಗ ಬಂದ್ ಮಾಡಿದಿ. ನೀನು ಗುಂಪದಾಗಿದ್ದಾಗ ಬಂದಿರ್ಬೋದು. ಈ ಪ್ರೇಯರ್ ಕಂಟಿನ್ಯೂ ಬಾ. ನಿನ್ನ ಮಗನಿಗೆ ಕಣ್ಣು ಕಾಣಪ್ಲೆ ಪ್ರೇಯರ್ ಮಾಡೋಣ. ಹಾಂ ಕೇಳಮ್ಮ, ಕೇಳಿ. ನನ್ನಂದು ಹೇಳಿ, ನಾನು ಹೇಳ್ತೀನಿ ಕೇಳು. ಇಲ್ಲಿ ಬಂದಿನವ್ರಿಗೆ ಎಲ್ಲರೂ ಕುಂಟೂರು ಕಿವುಡ್ರು ಮೂಕರು ಅಷ್ಟು ಜನರಿಗೆ ಆರಾಮಾಗ್ಲತ್ತದ. ನಿನಗೆ ಯಾಕಾಗಲ್ಲ? ನೀನಲ್ಲಿ ನಂಬಿಕೆ ಶ್ರಮೆ ಇಟ್ಕೋ. ದೇವರಲ್ಲಿ ದಾಹದಿಂದ ಬಾ, ಕಂಟಿನ್ಯೂ ಚರ್ಚಿಗೆ ಬಾ. ಪ್ರೆಗ್ನೆಂಟ್ ಇದ್ರೆ ಅಮಲಾಪುರದಕ್ಕೆ ಇದ್ದಿದ್ದು ಬಂದು ಕುಂತು ಚೇರ್ ಮೇಲೆ ಕುಂತು ಹೋಗ್ಬೋದಾಗಿತ್ತು, ಖರೆ ನೀ ಬಂದಿಲ್ಲ. ಹಾಂ, ನೀ ಪ್ರೆಗ್ನೆಂಟ್ ಅದ ಅಂತ ನೀ ಇಲ್ಲಿ ಆಶೀರ್ವಾದ ತೊಗೊಂಡು ಹೋಗಿದ್ದಿ. ಈಗ ಅದಾಗಲಿ ಏನಾಗಿಂದ ಆಗಲಿ ಇದು ದೇವರ ಮಾಡಿಲಿ ಶಿಕ್ಷೆ. ಇದು ನೀವು ವಿಡಿಯೋದಾಗ ಮಾತಾಡೋದು 2022 ಲಾಸ್ಟ್ ಡೇಟಿಗೆ ಹೇಳಿರಿ, ಜನವರಿದಾಗ ಹೇಳಿರಿ ಸರ್. ನಾ ಅಂದೇನು ಮತ್ತೆ ನನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ನೀವು ಪ್ರೇಯರ್ ಮಾಡಿರಿ. ಅವಾಗೆ ನೀನು ಮುಂದೆ ಹುಟ್ಟ ಮಕ್ಕಳು ಚಂದ ಹುಟ್ಟವಮ್ಮ, ನಿಂದು ಇವತ್ತಿಗೆ ಎಲ್ಲ ಹೋಯ್ತು ಅಂತಂದಿರ್ರಿ. ಆಯ್ತು, ಇವಾಗ ನಾವು ಪ್ರೇಯರ್ ಮಾಡೋಣ. ಮುಂದೆ ಏನು ಬಿ ಆ ಥರ ಆಗಬಾರ್ದಂತ ಪ್ರೇಯರ್ ಮಾಡೋಣ. ನಾವು ದೇವರಲ್ಲ, ದೇವ ದಾಸರಿದ್ದೀವಿ. ನಾ ಹೇಳೋ ಮಾತು ನೀವು ರಿಸೀವ್ ಮಾಡ್ಕೊಂಡ್ರೆ ಕೆಲಸ ಆಯ್ತು. ರಿಸೀವ್ ಮಾಡ್ಕೊಂಡ್ರೆ ನಾನು ಭಗವಂತ ಅಲ್ಲ. ನಾ ಯಾವಾಗ ಬಿ ಅದೇ ಹೇಳ್ತೀನಿ, ನಿಮ್ಮ ಭಕ್ತಿ ನಿಮಗೆ ಶಕ್ತಿ ಕೆಲಸ ಮಾಡ್ತಾವೆ. ನಾನು ದೇವರಲ್ಲ, ನಾನು ಮನುಷ್ಯ ಅಂತ ಹೇಳ್ತಾ ಇದ್ದೀರಾ, ಮತ್ತು ನಾನು ದೇವರ ದಾಸ ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿ ನನಗೆ ದೇವರು ಈ ವರ ಕೊಟ್ಟಿದ್ದಾನೆ, ನನಗೆ ಈ ಶಕ್ತಿ ಕೊಟ್ಟಿದ್ದಾನೆ. ಇದರಿಂದ ನಾನು ಅನೇಕ ಜನರಿಗೆ ಬಿಡುಗಡೆ ಮಾಡಲು ದೇವರು ನನಗೆ ಒಂದು ವರ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದೀರಲ್ವ. ಇಷ್ಟೆಲ್ಲ ಒಳ್ಳೆ ಮಾತು ಹೇಳೋದು. ಮತ್ತು ನಿಮ್ಮ ಕಮ್ಮಿ ಆಗಿಲ್ಲ ಅಂದರೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ, ನಿಮ್ಮ ಪ್ರಾಬ್ಲಮ್ಮು. ನಿಮ್ಮ ಭಕ್ತಿ ಕರೆಕ್ಟ್ ಇಲ್ಲ, ನಿಮ್ಮ ನಂಬಿಕೆ ಕರೆಕ್ಟ್ ಇಲ್ಲ, ಅದಕ್ಕೆ ನಿಮಗೆ ಕಮ್ಮಿ ಆಗಿಲ್ಲ ಅಂತ ಹೇಳ್ತಿದ್ರು. ಅವ್ರ ನಂಬಿಕೆ ಭಕ್ತಿ ಎಲ್ಲ ಕರೆಕ್ಟಾಗಿದ್ದರೆ ನಿಮ್ಮ ಚರ್ಚಿಗೆ ಬರೋದೇನು ಅವಶ್ಯಕತೆ ಇದೆ? ಅವ್ರ ಊರಲ್ಲೇ ಚರ್ಚ್ ಇರುತ್ತೆ, ಸಭೆ ಇರುತ್ತೆ, ಅಲ್ಲೇ ಹೋಗಿ ಅವರು ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ತನ್ನ ಭಕ್ತಿ ಒಳ್ಳೆಯದಾಗಿದ್ದರೆ ಸ್ವಸ್ಥತೆ ಹೊಂದ್ಬೋದು ಅವರು. ಮತ್ತು ನೀವು ಯಾಕೆ ನಮ್ಮ ಚರ್ಚಿಗೆ ಬರ್ರಿ, ನಮ್ಮ ಚರ್ಚಲ್ಲಿ ಜೀಸಸ್ ಪವರ್ಫುಲ್ ಇದು ಮಿನಿಸ್ಟ್ರಿ ಅಂತ, ಇಲ್ಲಿ ಶಕ್ತಿ ಇದೆ ಅಂತ ಜನಗಳಿಗೆ ಯಾಕೆ ನೀವು ಆಸೆ ಹುಟ್ಟಿಸ್ತಾ ಇದ್ದೀರಾ? ನಿಮ್ಮ ಕರೆಕ್ಟ್ ಅಲ್ಲ. ನಾವು ಹೇಳಿದ್ವಿ ನಿಮ್ಗೆ ಕೆಲಸ ಮಾಡಲ್ಲ. ಯಾವಾಗ ಬಿ ಚರ್ಚಿನಾಗ ಅದೇ ಹೇಳ್ತೀರಿ, ಚರ್ಚಿನಾಗ ಯಾವಾಗ ಕೆಲಸಗಳಾಗ್ತಾವ ಅವ್ರು ಆಮೇಲೆ ಹೆಂಬೇಕು ಮತ್ತು ಅದ್ರ ಪ್ರಕಾರ ನಡೆದಾಗ ಮಾತ್ರ ಕೆಲಸಗಳಾಯ್ತಾವ. ಇಲ್ಲಿ ಇಷ್ಟು ಜನ ಆನ್ಲೈನ್ದಲ್ಲಿ ಒಂದು 5,000 ಜನ ನೋಡ್ತಾ ಇದ್ದೆ. 5,000 ದಿನಕ್ಕೆ 4, 5, 10 ಜನರಿಗೆ ಪ್ರೊಪೆಸಿ ಮಾಡ್ತಿದ್ದಾನ. 500 ಮಂದಿ ಎಲ್ಲ ವೆಸ್ಟ್ ಇದ್ದಿದ್ದಿಲ್ಲ. ಯಾರು ದಾಹದಿಂದ ಕುಂತಾರ, ಯಾರು ಮನಸ್ಸಿನಿಂದ ಬೇಡ್ಕೊಂಡು ಕುಂತಾರ, ಅವ್ರಿಗೆ ಮಾತ್ರ ದೇವ್ರ ಕೆಲಸ ಮಾಡ್ತಾರೆ. ಯೇಸು ಆಗಲಿ, ಯೇಸು ಸ್ವಾಮಿಯ ಶಿಷ್ಯರು, ಅಪೋಸ್ತಲರು ಆಗಲಿ, ಅವರು ಅನೇಕ ಜನರಿಗೆ ಸ್ವಸ್ಥತೆಯನ್ನು ಮಾಡಿದ್ದಾರೆ. ಆದರೆ ಅವರು ಯಾವತ್ತೂ ಈ ರೀತಿ ಹೇಳಿಲ್ಲ, ನಿಮಗೆ ನಂಬಿಕೆ ಇದ್ರೇ ಸ್ವಸ್ಥ ಆಗುತ್ತೆ, ಇಲ್ಲಾಂದರೆ ಆಗಲ್ಲ ಎಂದು ಯಾರಿಗೂ ಹೇಳಿಲ್ಲ. ಅವರು ಅವಿಶ್ವಾಸಿಗಳಿಗೂ ಕೂಡ ಸ್ವಸ್ಥತೆಯನ್ನು ಮಾಡಿದ್ದಾರೆ. ಆದರೆ ನೀವು ಹೇಳುತ್ತಿರುವುದು ಆ ಒಂದು ಸ್ವಸ್ಥತೆ ಆದರೆ ಆ ಕ್ರೆಡಿಟ್ ನಿಮಗೆ ಬರುತ್ತೆ, ಸ್ವಸ್ಥತೆ ಆಗಲಿಲ್ಲ ಅಂದರೆ ನಿಮಗೆ ವಿಶ್ವಾಸ ಇಲ್ಲ ಎಂದು. ವಾಕ್ಯದ ಪ್ರಕಾರ ಇದು ಸರಿಯಾಗಿದೆಯಾ? ಜನರು ಇದನ್ನು ವಾಕ್ಯದಿಂದ ಪರಿಶೀಲನೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅರ್ಥ ಆಯ್ತಾ? ಓಕೆ, ನೀನು ಹೋಗು, ವಿಶ್ವಾಸ ಮಾಡು. ಈಗ ಬಿ ಕಣ್ಣು ಕಾಣಲ್ಲ ಅಂತ ಹೇಳಿದ್ರೆ ನಾವು ಕಣ್ಣು ಕಾಣಿಸೋ ಗ್ಯಾರಂಟಿ ಆಗುತ್ತೆ, ಯಾರಿಗೂ ಕೊಡಲ್ಲ. ಇಷ್ಟೇ ಒಂದು ಹೇಳಿರ್ಬೇಕು, ಪ್ರೇ ಮಾಡೋಣ, ಹಂಗೆ ಮುಂದೆ ಮಕ್ಕಳು ಆಗ್ಬಾರ್ದು ಅಂತಂದು ಪ್ರೇ ಮಾಡೋಣ ಅಂತ ಇಷ್ಟೇ ಹೇಳ್ಬೇಕು. ಗ್ಯಾರಂಟಿ ಆಗುತ್ತೆ, ನಾವು ಯಾರಿಗೂ ಮಾತಾಡಲ್ಲ. ಇಷ್ಟು ಒಂದು ಹೇಳಿರ್ತೀನಿ, ದೇವರ ಅನುಗ್ರಹದಿಂದ ಹೆಸರು ಮೇಲೆ ನಿಮ್ಮ ಮಕ್ಕಳು ಚೆಂದ ಆಗ್ತಾರೆ ಅಂತ ಹೇಳಿರ್ತೀವಿ. ಯಾಕಂದ್ರೆ ದೇವ್ರ ದಾಸರ ಬಾಯ್ದಾಗ ಅಭಿಷೇಕನ ಬರಬಾರ್ದು. ನನ್ನ ಬಾಯ್ದಾಗ ಅಭಿಷೇಕನ ಬರಲ್ಲ, ಶುಭನೇ ಬರ್ತದೆ. ನೀನು ಹಾಳಾಗೋದು ಬಿ ಅಂತಂದ್ರೆ ಶುಭ ಹೇಳೋದು ನನ್ನ ಕರ್ತವ್ಯ ಅದ. ಅದಕ್ಕೆ ಆ ಪ್ರಕಾರ ಹೇಳಿರ್ಬೇಕು. ಇವಾಗ ಏನು ಟೈಮ್ ಕಾಲಾವಕಾಶ ಮೀರಿಲ್ಲ, ನಿಮ್ಮ ಮಕ್ಕಳ ಸಲ ಪ್ರೇರ್ ಮಾಡೋಣ. ಓಕೆನಾ? ಓಕೆ, ಗಾಡ್ ಬ್ಲೆಸ್ ಯು. ನೆಕ್ಸ್ಟ್ ಸಾಕ್ಷಿ ಕೇಳಿಸ್ರಿ. ಥ್ಯಾಂಕ್ ಯು ಜೀಸಸ್.
ಪ್ರಿಯ ದೇವಜನರೇ, ಈ ಸಮಯದಲ್ಲಿ ನಾವು ಈ ಒಂದು ವಿಡಿಯೋವನ್ನು ನೋಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ನೋಡುವಂಥ ವಿಷಯಗಳು ಏನೆಂದರೆ, ಮನುಷ್ಯರಿಂದ ಯಾವ ಕೆಲಸವೂ ಮಾಡಲು ಸಾಧ್ಯವಿಲ್ಲ, ಕೇವಲ ದೇವರು ಮಾತ್ರ ಮಾಡಲು ಶಕ್ತನಾಗಿದ್ದಾನೆ. ಏಕೆಂದರೆ ಮನುಷ್ಯರು ಮನುಷ್ಯರೇ, ದೇವರು ದೇವರೇ. ನಾವು ಯಾರನ್ನಾದರೂ ನಾನು ಇದನ್ನು ಮಾಡುತ್ತೇನೆ, ನಿನಗೆ ನಾನು ಇದು ಮಾಡುತ್ತೇನೆ ಎಂದರೆ ನೀವು ಯಾವತ್ತೂ ನಂಬಬೇಡಿರಿ, ದೇವರನ್ನು ಮಾತ್ರ ನಂಬಿರಿ. ಏಕೆಂದರೆ ದೇವರೇ ನಮಗಿರುವಂಥ ಪ್ರತಿಯೊಂದು ವಿಷಯದಲ್ಲಿ ಜೊತೆಗಾರನಾಗಿದ್ದು ನಮ್ಮನ್ನು ಬಿಡುಗಡೆ ಮಾಡುವಾತನಾಗಿದ್ದಾನೆ. ಸುಳ್ಳು ಪ್ರವಾದನೆಗಳನ್ನು ಮಾಡಿ ಜನರಿಗೆ ಮೋಸ ಮಾಡುವ ಈ ರೀತಿಯಾದ ಒಂದು ಮಾತುಗಳಿಗೆ ನೀವು ಮೋಸ ಹೋಗಬೇಡಿರಿ. ಏಕೆಂದರೆ ದೇವರ ವಾಕ್ಯದಲ್ಲಿಯೂ ಕೂಡ ಯೇಸು ಸ್ವಾಮಿ ಶಿಷ್ಯರು ಕೂಡ ಅನೇಕ ಜನರಿಗೆ ಸ್ವಸ್ಥತೆಯನ್ನು ಮಾಡಿದ್ದಾರೆ. ಆದರೆ ಯಾವತ್ತೂ ಅವರು ಕಂಡೀಷನ್ಸ್ಗಳನ್ನು ಹಾಕಲಿಲ್ಲ. ನೀವು ವಿಶ್ವಾಸವಿಟ್ರಿ, ನೀವು ಆಮೇನ್ ಅಂತ ಹೇಳ್ರಿ, ನೀವು ಕಂಟಿನ್ಯೂ ನಮ್ಮ ಚರ್ಚಿಗೆ ಬರ್ರಿ, ಆವಾಗಲೇ ನಿಮಗೆ ಈ ಒಂದು ನಿಮಗಿರುವಂಥ ರೋಗದಿಂದ ಬಿಡುಗಡೆ ಎಂದು ಹೇಳಲಿಲ್ಲ. ಆದರೆ ಈ ಒಂದು ಸುಳ್ಳು ಪ್ರವಾದಿಗಳ ಮುಖ್ಯ ಉದ್ದೇಶ ಏನೆಂದರೆ, ನೀವು ರೆಗ್ಯುಲರಾಗಿ ಅವರ ಒಂದು ಚರ್ಚಿಗೆ ಹೋಗಬೇಕು, ಕಾಣಿಕೆ ಹಾಕಬೇಕು, ದಶಮಾಂಶ ಕೊಡಬೇಕು ಮತ್ತು ನೀವು ರೆಗ್ಯುಲರಾಗಿ ಚರ್ಚಲ್ಲಿ ಇರಬೇಕು. ಅದರಿಂದಲೇ ಅವರಿಗೆ ಲಾಭ. ನೀವು ಚರ್ಚಿಗೆ ಹೋಗದೇ ಇದ್ದರೆ ಅವರಿಗೆ ಏನೂ ಉಪಯೋಗವಿಲ್ಲ. ಅದಕ್ಕೋಸ್ಕರ ದೇವರನ್ನು ನಂಬಿ ಸುಳ್ಳು ಪ್ರವಾದಿಗಳನ್ನು ನಂಬಿ ಮೋಸ ಹೋಗಬೇಡಿರಿ, ಅದರಿಂದ ಏನೂ ಲಾಭವಿಲ್ಲ. ಈ ಸಮಯದಲ್ಲಿ ಈ ವಿಡಿಯೋದಲ್ಲಿ ಅಳ್ತಾ ಇರುವಂಥ ಆ ಒಂದು ಸಹೋದರಿಯನ್ನು ನೋಡಿದ್ರೆ ತುಂಬ ದುಃಖ ಆಗ್ತಿದೆ. ಆ ಮಗಳು ಏನೋ ಒಂದು ಆಸೆ ಕನಸು ಇಟ್ಕೊಂಡಿದ್ಲು, ನನ್ನ ಮಗನು ಚೆನ್ನಾಗಾಗ್ತಾನೆ ಅಂತೇಳ್ಬಿಟ್ಟು. ಆದರೆ ಈ ಒಂದು ಮಾತು ಸುಳ್ಳಾಗಿದೆ. ಅದಕ್ಕೆ ಆ ಮಗಳು ತುಂಬ ದುಃಖ ಪಡ್ತಾ ಇದ್ದಾಳೆ. ನಿಜವಾಗ್ಲೂ ಆ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಆ ಮಗು ದೇವರ ಚಿತ್ತವಿದ್ದರೆ ಅದು ಯೇಸು ನಾಮದಲ್ಲಿ ಆ ಒಂದು ಮಗುವಿಗೆ ಕಣ್ಣು ಬರುವಂತೆ ಪ್ರಾರ್ಥನೆ ಮಾಡೋಣ. ಏಕೆಂದರೆ ಮನುಷ್ಯನು ಏನು ಬೇಕಾದರೂ ಸುಳ್ಳು ಹೇಳ್ಬೋದು, ಆದರೆ ದೇವರ ಚಿತ್ತ ಏನಿದೆ ಅದೇ ನೆರವೇರುತ್ತದೆ. ಅದಕ್ಕೋಸ್ಕರ ಇದೇ ರೀತಿ ಒಂದು ಸಭೆಗೆ ಬರುವಂಥ ಅನೇಕ ಜನರು ಮೋಸ ಹೋಗಿದ್ದಾರೆ. ಅವರು ಹಿಂದೆ ಇದ್ದಾರೆ, ಅವರನ್ನು ಸ್ಟೇಜ್ ಮೇಲೆ ತೊಗೊಂಡು ಬರ್ತಾ ಇಲ್ಲ. ಅವರು ಎಷ್ಟು ದಿನದಿಂದ ಬರ್ತಾ ಇದ್ದಾರೆ, ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ, ತುಂಬ ದುಃಖ ಪಡ್ತಾ ಇದ್ದಾರೆ. ಮೇಲಿಂದ ಈ ಪಾಸ್ಟರ್ಗಳು ಹೇಳೋರು, ನೀವು ನಿಮ್ಮ ವಿಶ್ವಾಸ ಚೆನ್ನಾಗಿಲ್ಲ, ಅದಕ್ಕೆ ನಿಮ್ಗೆ ಸ್ವಸ್ಥ ಆಗ್ತಾಯಿಲ್ಲ ಎಂದು ಅವರಿಗಿನ್ನೂ ಮನಸ್ಸಿಗೆ ನೋವಾಗೋ ಥರ ಮಾತಾಡ್ತಾ ಇದ್ದಾರೆ. ದೇವರು ಇಷ್ಟಪಟ್ಟರೆ ಯಾರನ್ನು ಬೇಕಾದರೂ ಸ್ವಸ್ಥ ಮಾಡುವ ಆತನಾಗಿದ್ದಾನೆ. ಏಕೆಂದರೆ ಅನೇಕ ಅನ್ಯ ಜನರನ್ನು ಕೂಡ ದೇವರು ಸ್ವಸ್ಥ ಮಾಡಿದ್ದಾನೆ, ವಿಶ್ವಾಸವಿರದ ಜನರನ್ನು ಕೂಡ ಸ್ವಸ್ಥ ಮಾಡಿದ್ದಾನೆ. ಅದಕ್ಕೋಸ್ಕರ ದೇವರನ್ನು ನಂಬಿ ಮನುಷ್ಯರನ್ನು ಭರವಸವಿಡಬೇಡಿರಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.